ನಮಸ್ಕಾರ ಪ್ರಿಯ ಬಂಧುಗಳೇ. ಈ ಬಾರಿ ವಿಶೇಷವಾಗಿ ನವರಾತ್ರಿಯಲ್ಲಿ ನವದುರ್ಗೆಯರ ಅವತಾರದ ಹಿಂದಿನ ಪುರಾಣದ Siddhidatri granted divine glory and spiritual fulfillment to the Trimurti, visit Brahma, Vishnu and Maheshwara. I am Siddhidatri. I bless you with knowledge, wisdom and spiritual power. ಸಹ ಕರೆಯಲಾಗುತ್ತದೆ. ನವರಾತ್ರಿಯ ಮೊದಲನೆಯ ದಿನ ಪೂಜಿಸಲ್ಪಡುವ ದೇವಿ ಶೈಲಪುತ್ರಿ. ದೇವಿಯು ಹಿಮವಂತ ರಾಜನ ಸುಪುತ್ರಿಯಾಗಿ ಜನಿಸಿದಳು. ಕೂಳಿಯ ವಾಹನದಲ್ಲಿ ತ್ರಿಶೂಲ ಮತ್ತು ಕಮಲವನ್ನು ಹಿಡಿದಿದ್ದಾಳೆ. ಎರಡನೆಯ ದಿನದಂದು ಬ್ರಹ್ಮಚಾರಿಣಿ. ಪಾರ್ವತಿಯು ಶಿವನನ್ನು ಪತಿಯಾಗಿ ಪಡೆಯಲು ತಪಸ್ಸು ಮಾಡಿದ ರೂಪ ಇದು. ಚಂದ್ರಘಂಟ. ಮೂರನೆಯ ದಿನದಂದು ಪೂಜಿಸಲ್ಪಡುವ ದೇವಿ. ಈ ದೇವಿಯು ಘಂಟೆಯ ರೂಪದಲ್ಲಿರುವ ಶಂಖವನ್ನು ಹೊಂದಿದ್ದಾಳೆ. ನಾಲ್ಕನೆಯ ದೇವಿ ಕೂಷ್ಮಾಂಡಿ. ನಾಲ್ಕನೆಯ ದಿನ ವಿಶ್ವವನ್ನು ಸೃಷ್ಟಿಸಿದ ಕೂಷ್ಮಾಂಡಿ ರೂಪದಲ್ಲಿ ದೇವಿಯು ಪೂಜಿಸಲ್ಪಡುತ್ತಾಳೆ. ಸ್ಕಂದ ಮಾತೆ. ಐದನೇ ದಿನದ ದುರ್ಗೆಯ ಅವತಾರ. ಸ್ಕಂದ ಅಂದರೆ ಸುಬ್ರಹ್ಮಣ್ಯನ ತಾಯಿ. ಕಾತ್ಯಾಯಿನಿ. ಆರನೇ ದಿನ ಕಾತ್ಯಾಯಿನಿ ಮಹರ್ಷಿಗಳ ಸುಪುತ್ರಿಯಾಗಿ ಜನಿಸಿ ಅಸುರರ ನಾಶಕ್ಕಾಗಿ ಶಕ್ತಿ ರೂಪ ತಾಳಿದಳು. ಕಾಳರಾತ್ರಿ. ಏಳನೇ ದಿನದ ದೇವಿ. ವಿನಾಶದ ರೂಪದವಳಾಗಿದ್ದರೂ ಸಹ ಭಕ್ತರಿಗೆ ರಕ್ಷಣೆ ನೀಡುತ್ತಾಳೆ. ಮಹಾಗೌರಿ. ಎಂಟನೆಯ ದಿನದ ಶುದ್ಧತೆಯ ಮತ್ತು ಶಕ್ತಿ ರೂಪವಾದ ಮಹಾಗೌರಿಯನ್ನು ಪೂಜಿಸಲಾಗುತ್ತದೆ. ಸಿದ್ಧಿದಾತ್ರಿ. ಒಂಬತ್ತನೆಯ ದಿನ ಎಲ್ಲ ಸಿಹಿಗಳನ್ನು ನೀಡುವ ಸಿದ್ಧಿದಾತ್ರಿ ರೂಪದಲ್ಲಿ ದೇವಿಯನ್ನು ಪೂಜಿಸಲಾಗುತ್ತದೆ. ನವದುರ್ಗೆಯರು ದುಷ್ಟ ಅಸುರರನ್ನು ಸಂಹರಿಸಿ ಈ ಧರೆಯಲ್ಲಿ ಶಾಂತಿಯನ್ನು ತರಲು ಅವತರಿಸಿದರು. ಜೈ ದುರ್ಗಾ ಮಾತೆ.